ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಲವ್ ಮನೆ ಹತ್ರ ಬರಕ್ ಯಾರು ಹೇಳಿದ್ ನಿಮ್ಗೆ? ಅಯ್ಯ ಆಯ್ ಮಗ ಬಾ 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 ಆಯ್ ಮಗ ನಡಿ 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 ಹೋಗೋಣ ಬಾ. ಲವ್ ನಾನ್ ಬಿಸಿ ಇದೀನಿ ಕೊಡ, ನಾ ಬರಕ್ಕಾಗಲ್ಲ, ನೀವು ಕಡೆ ಹೋಗ್ರ. ಲೋ ಏನು ಹೇಳ್ತಿದ್ಯಾ? ಇಲ್ ನೋಡು, ನಿನ್ಗೋಸ್ಕರ ಏನೇನ್ ತಂದಿದೀವಿ. ನೀನ್ ಹಂಗ್ ತೋರ್ಸರ ಅವ್ನಿಗೆ ಮಗ ಫುಲ್ ಬಾಟ್ಲು ಮಗ. ನೋಡೋ ನಿನ್ ಫೇವ್ರೆಟ್ ಬ್ರ್ಯಾಂಡ್ ಬರೋ, ಇದಿಷ್ಟೇ ಅಲ್ಲ ಕಾರಲ್ಲಿ ಕೂಡ ಇದೆ ಮಗ. ನೈಟ್ ಔಟ್ ಹೋಗೋಣ, ಓಪನ್ ನೇರಲ್ಲಿ ಕುತ್ಕೊಂಡು ಹೊಡಿತಾ ಇದ್ರೆ ಮಜಾ ಮಜಾನೋ ಮಜಾ ಮಜಾ. ತಗೋ ನೋಡೋಣ. ಅಯ್ಯೋ ದೇವ್ರೆ, ಅವ್ನ್ ಬದ್ಲಾಗಿದ್ದಾನೆ ಅಂತ ಅನ್ಕೊಂಡಿದ್ನಲ್ರಿ, ಮತ್ತೆ ದುಷ್ಟರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅತ್ತೆ ಒಂದ್ ನಿಮಿಷ, ನಮ್ ಸುಭಾಷ್ ನಿಜವಾಗ್ಲೂ ಬದಲಾಗಿದ್ದಾನೆ. ಏನ್ ಬದ್ಲಾಗಿದ್ದಾನೆ ಸುಮಾ, ನೋಡಲ್ಲಿ. ನೀವು ಹೋಗ್ರ. ನೋಡಿದ್ರ ಅತ್ತೆ, ನಾನ್ ಹೇಳಿಲ್ವಾ, ಅದಕ್ಕೆ ದೊಡ್ಡೋರ್ ಒಂದ್ ಮಾತು ಹೇಳಿರೋದು, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡ್ಬೇಕಂತ. ಸುಭಾಷ್ ಕುಡಿಲಿಲ್ಲ, ಬಾಟಲ್ನ ಎಸ್ದೇ ಬಿಟ್ಟ. ಇದೇನು ಹಿಂಗ್ ಬಿಸಾಕ್ಬಿಟ್ಟೆ? ಇದು ನಿನ್ ಫೇವ್ರೆಟ್ ಬ್ರ್ಯಾಂಡ್ ಕಣೋ, ಎಷ್ಟು ಕಾಸ್ಟ್ಲಿ ಗೊತ್ತಾ? ನನ್ ಲೈಫ್ ನನಗೆ ಫೇವ್ರೇಟ್ ಕಣೋ. ನಮ್ ಮನೆಯವರು ನಮ್ ಮನೆಯವ್ರ ಪ್ರೀತಿ ಇದಕ್ಕಿಂತ 100 ಪಟ್ಟು ಕಾಸ್ಟ್ಲಿ ಕಣೋ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಯವ್ರ ನಂಬಿಕೆ ನನಗೆ ಇಂಪಾರ್ಟೆಂಟ್ ಕಣೋ. ನೋಡಿ, ಇನ್ಮೇಲಿಂದ ಒಳ್ಳೆ ಫ್ರೆಂಡ್ಸ್ ತರ ನನ್ನ ಜೊತೆ ಇರೋಗಿದ್ರೆ ಇರಿ. ಈ ಪಾರ್ಟಿ ಫ್ರೆಂಡ್ಶಿಪ್ ಎಲ್ಲ ನಂಗೆ ಬೇಕಾಗಿಲ್ಲ. ಅರ್ಥ ಆಯ್ತು ಅನ್ಕೋತೆ. ಐ ಆಮ್ ಸಾರಿ ಮಗಳೇ, ನೀನು ತಪ್ಪು ತಿಳ್ಕೊಂಬಿಟ್ಟಿದ್ದೆ ನಾನು. ಐ ಆಮ್ ಸಾರಿ, ವೆರಿ ಸಾರಿ. ಆ ಬಾಟ್ಲು ನನ್ನ ಜೀವನನೇ ಕಿತ್ಕೊಂಡ್ಬಿಟ್ಟಿತ್ತಪ್ಪ. ಮನುಷ್ಯನಾದ ನನ್ನ ರಾಕ್ಷಸನಾಗಿ ಮಾಡಿತಪ್ಪ. ಆ ಬಾಟ್ಲಿಂದಾನೆ ದೇವ್ರಂತ ನಮ್ಮ ಅಮ್ಮನ ಮೇಲೆ ಕೈ ಮಾಡಿದೆ. ನಿಮ್ಮೆಲ್ಲ ಕನಸುಗಳನ್ನ ನುಚ್ಚು ನೂರು ಮಾಡಿಬಿಟ್ಟೆ ಅಪ್ಪ. ತುಂಬ ಕಳ್ಕೊಂಡ್ಮೇಲೆ ನಿಮ್ಮನ್ನೆಲ್ಲ ಇವಾಗ ನಾನು ಪಡ್ಕೋತಾ ಇದ್ದೀನಿ. ಮತ್ತೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಾವು ಕಳ್ಕೊಳ್ಳಲ್ಲ, ನಿಮ್ಮನ್ನು ಕಳ್ಕೊಳ್ಳಲ್ಲ. ಸಾಹೇಬ್ರಿಗೆ ಮಾತು ಕೊಟ್ಟಿದ್ದೀನಿ, ಕಟ್ಟು ಬಿದ್ದಿದ್ದೀನಿ. ಆದ್ರೆ ರಾಜೇಶನ್ ಕೂಗು, ಆ ನೋವು ನನಗೆ ತುಂಬಾ ಹಿಂಸೆ ಕೊಡ್ತಿದ್ಯಲ್ಲ. ಸಾಹೇಬ್ರೆ, ರಾಜೇಶನ್ ಕೊಂದವ್ರು ಯಾರು ಅಂತ ತಿಳ್ಕೊಳ್ಳೋವರೆಗೂ ನನಗ್ ನೆಮ್ಮದಿ ಸಿಗಲ್ಲ. ಏನ್ ಮಾಡ್ಲಿ, ಅಕ್ಕನಾಗಿ ನನ್ನ ಕರ್ತವ್ಯ ನಾನು ಮಾಡ್ಲೇಬೇಕು ಸಾಹೇಬ್ರೆ. ಆದ್ರೆ ನಿಮ್ ರಾಜಕೀಯಕ್ಕೆ ಯಾವ್ದೇ ರೀತಿ ತೊಂದರೆ ಆಗಲ್ಲ. ನನ್ನ ಕ್ಷಮಿಸ್ಬಿಡಿ ಸಾಹೇಬ್.
ಹಲೋ ಅಕ್ಕ. ರಾಜಿ, ನಿಂಗೂ ನಿದ್ದೆ ಬಂದಿಲ್ವೇನೆ? ನಿನಗೇನಕ್ಕೆ ನಿದ್ದೆ ಬರ್ಲಿಲ್ವೋ? ನನಗೂ ಅದಕ್ಕೆ ನಿದ್ದೆ ಬರ್ತಿಲ್ಲ. ರಾಜೇಶ ನೆನಪಾಗ್ತಿದ್ದಾನ? ಹೌದಕ್ಕ, ಅವತ್ತು ರಾಜೇಶ ನನಗೊಂದು ಮಾತು ಕೊಟ್ಟಿದ್ದ ಅಕ್ಕ. ದೇವಸ್ಥಾನಕ್ಕೆ ಬರ್ತೀನಿ, ನಿನ್ ಜೊತೆ ಮಾತಾಡಿಸ್ತೀನಿ, ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಅಂತ ಏನೇನೋ ಹೇಳ್ತಾ ಇದ್ದ. ಆದ್ರೆ ಅವನನ್ನು ನಿನ್ನನ್ನು ಒಂದ್ ಮಾಡೋದಕ್ ಬಿಡ್ಲೇ ಇಲ್ಲ ಪಾಪಿಗಳು. ರಾಜಿ, ನಾವ್ ರಾಜೇಶನ್ ಕೊಂದವ್ರು ಯಾರು ಅಂತ ಕಂಡು ಹಿಡಿಲೇಬೇಕು ಕಣೆ. ಮತ್ ಅದನ್ನೇ ಹೇಳ್ತಿದ್ಯಲ್ಲೇ. ಎಲೆಕ್ಷನ್ ಮುಗಿಲಿ, ಅಲ್ಲಿವರೆಗೂ ಸುಮ್ನಿರು. ನಾನು ಹಾಗೆ ಅನ್ಕೊಂಡಿದ್ದೆ ಕಣೆ, ಆದ್ರೆ ನನ್ಗೆ ಆಗ್ತಿಲ್ಲ ರಾಜಿ. ತುಂಬಾ ಸಂಕಟ ಆಗ್ತಿದೆ ಕಣೆ. ನೋಡು, ಈ ವಿಷಯನ ನಿನ್ ಭಾವಂಗ್ ಗೊತ್ತಾಗ್ದೇ ಇರೋಗ್ ಮಾಡ. ಅವ್ರ ಕೆಲ್ಸಕ್ಕೆ ಯಾವ್ದೇ ರೀತಿ ತೊಂದ್ರೆ ಆಗದೆ ಇರೋಗ್ ಮಾಡೋಣ. ಕೆಲ್ಸ ನಾವು ಮಾಡೋಣ ಕಣೆ. ರಾಜಿ, 1 ನಿಮಿಷ ಇರು. ಸಾರಿ ಅದಕ್ಕೆ, ನಾನು ಕದ್ದು ಕೇಳಿಸ್ಕೋಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಆದರೆ ಕೇಳಿಸ್ಕೊಂಡ್ಮೇಲೆ ಅನ್ನಿಸ್ತಾ ಇದೆ ನಾನು ಕೇಳಿಸ್ಕೊಂಡಿದ್ದು ಒಳ್ಳೇದಾಯಿತು ಅಂತ. ನಿಮ್ಮ ಜೊತೆಗೆ ನಾನು ಇರ್ತೀನಿ ಅದಕ್ಕೆ. ಹಬ್ಬಬ್ಬ ಅಂದ್ರೆ ಇನ್ನೊಂದ್ 5-6 ದಿನ ಅಲ್ವೇನೆ? ಅಲ್ಲಿವರೆಗೂ ನೋವನ್ನ ಸಹಿಸ್ಕೊಂಡು ನಾವೇ ಸುಮ್ನಿಗ್ ಬಿಡೋಣ. ಹೇಗಿದ್ರು ಕೊಲೆಗಾರನ ಭಾವನೆ ಹುಡ್ಕೊಡ್ತೀನಿ ಅಂತ ಹೇಳಿದಾರಲ್ವಾ? ಆದ್ರೆ ಅದ್ ಯಾವಾಗ ಆಗತ್ತೆ, ಹೇಗಾಗತ್ತೆ ಅಂತ ಗೊತ್ತಿಲ್ವಲ್ಲ. ಅಷ್ಟ್ರಲ್ಲಿ ಕೊಲೆಗಾರ ನಮಗ್ ಸತ್ಯ ಗೊತ್ತಾಗಿದೆ ಅಂತ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ನಾವ್ ಈ ವಿಷಯನ ಯಾರಿಗೂ ಹೇಳೋದ್ ಬೇಡ, ಗುಟ್ಟಾಗಿಡೋಣ. ವಿಷಯ ನಮ್ಮಲ್ಲೇ ಇರುತ್ತೆ ಅಂದ್ರೆ ಪ್ರಾಬ್ಲಮ್ ಇಲ್ಲ ಅದಕ್ಕೆ. ವಿಷಯ ನಿಮ್ಮ ಕಾಲೋನಿಯವ್ರಿಗೆ ಗೊತ್ತಾದ್ರೆ ಅಣ್ಣಂಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ. ಅಣ್ಣಂಗೆ ಪ್ರಾಬ್ಲಮ್ ಆದ್ರೆ ನಿಮ್ಮ ಮತ್ತೆ ಅಣ್ಣನ ಸಂಬಂಧ ಡಿಸ್ಟರ್ಬ್ ಆಗುತ್ತೆ. ಅನ್ನ ಕೇಳೋದಾದ್ರೆ ರಾಜ್ಯ ಅವ್ರು ಹೇಳ್ದಾಗ ಮಾಡೋದೇ ಒಳ್ಳೇದು ಅದಕ್ಕೆ. ನನಗಾಗ್ತಿಲ್ಲ ಸುಭಾಷ್, ಸರಿಯಾಗಿ ನಿದ್ದೆ ಬರ್ತಿಲ್ಲ. ಕೊನೆ ಪಕ್ಷ ಅವನು ಹುಡುಕ್ತಾ ಇದೀವಿ ಅನ್ನೋ ಸಮಾಧಾನನಾದ್ರೂ ಇರುತ್ತಲ್ವಾ? ಸರಿ, ಈಗೇನ್ ಮಾಡೋಣ ಅಂತ್ಯ? ವಿಷಯ ತುಂಬಾ ಸ್ಪಷ್ಟವಾಗಿದೆ ರಾಜಿ. ನಾವು ಕೊಲೆಗಾರನ ಹುಡುಕ್ತಾ ಇದೀವಿ ಅಷ್ಟೇ. ಈ ವಿಷಯದಲ್ಲಿ ಅದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅನ್ಸುತ್ತೆ. ಸುಮ್ನೆ ವಾದ ಮಾಡಕ್ಕಿಂತ ಅವ್ರಿಗೆ ಸಪೋರ್ಟ್ ಮಾಡೋಣ. ನೋಡ್ರಮ್ಮಣ್ಣ, ನೋಡು ನಮ್ಮ ಮೇರೆಗೆ ಬಂದು ಎಂತ ಪ್ರಚಾರ ಮಾಡ್ತಾವಳೆ. ಬಾ, ಇವ್ ಮಾಡ್ತೀನಿ ಅವಳಿಗೆ. ಎಲ್ರೂ ಕೇಳಿ, ಜನಪರ ಪಕ್ಷದ ಅಭ್ಯರ್ಥಿ ತೀರ್ಥಂಕರ್ ಪ್ರಸಾದ್ ಅವರಿಗೆ ನೀವೆಲ್ರಿಗೂ ಓಟ್ ಹಾಕ್ಬೇಕು. ತೀರ್ಥಂಕರ್ ಪ್ರಸಾದ್ ಅವರು ನಿಮ್ ಕಾಲೋನಿಗೋಸ್ಕರ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೂ ಗೊತ್ತು. ನೀವ್ ನಮ್ ತೀರ್ಥ ಅವ್ರನ್ನ ಗೆಲ್ಸಿದ್ರೆ ನಿಮ್ ಕಾಲೋನಿ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ಏನಂತೀರಾ? ನೋಡಮ್ಮ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಸಾಹೇಬ್ರು ಗೆಲ್ಲಬೇಕು ಅಂತ ನೀನು ಬಯಸದೆ ಆದ್ರೆ ಶ್ರೀದೇವಿ ಕಾಲೋನಿಲ್ ಪ್ರಚಾರ ಮಾಡೋದ್ ಬಿಟ್ಟು ಬೇರೆ ಕಡೆ ನೋಡ್ಕೋ. ಇಲ್ಲಿ ಉಸಾಬ್ರಿ ನಿನಗ್ ಬೇಕಾಗಿಲ್ಲ. ನಾನ್ ಇಲ್ಲಿ ಪ್ರಚಾರ ಮಾಡಿದ್ರೆ ನಿಮ್ಗೇನ್ರಿ ಕಷ್ಟ? ನೋಡವ್ವ ತಾಯಿ, ನೀನೀಗಾಗ್ಲೇ ನನ್ನ ಮಗಳು ಬಾಳ ಆಟ ಆಡ್ತಾ ಇದೀಯ. ನೀನು ಒಬ್ಳು ನನಗೆ ಮಗಳು ಅಂತೇಳಿ ನಿನಗೆ ಹೇಳ್ತಾ ಇದ್ದೀನಿ ಕಣವ. ಏನಾರು ನಮ್ಮ ಕಾಲೋನಿ ಜನದ ಕ್ವಾಪಕ್ಕೆ ನೀನು ತುತ್ತಾಗ್ಬಿಟ್ರೆ ಸುಟ್ಟು ಹೋಗ್ಬಿಡ್ತೀಯ. ನಮ್ಮ ಸಾಹೇಬ್ರು ಗೆಲುವಿಗೆ ಅಡ್ಡಿ ಆಗ್ಬಿಡ್ತದೆ. ನಿನ್ ಕೈ ಮುಗಿತೀನಿ ಹೊಂಟಾಗವ್ವ. ರೀ ರಾಮಯ್ಯ ಅವ್ರೆ, ನಾನೇಕ್ರಿ ನಿಮ್ ಮಗಳು ಬಾಳಿ ಬೆಂಕಿ ಹಾಕ್ಲಿ? ಹೇಳ್ಬೇಕು ಅಂದ್ರೆ ನನ್ ಬಾಳಿ ಬೆಂಕಿ ಹಾಕ್ತೋಳು ನಿಮ್ ಮಗಳು. ನಾನ್ ಮದ್ವೆ ಆಗ್ಬೇಕಾಗಿರೋ ತೀರ್ಥಂಕರ್ ಅವ್ರನ್ನ ಮದ್ವೆ ಆದವಳು ನಿಮ್ ಮಗಳು. ಇವಾಗ ನನ್ಗೆ ಹೇಳಕ್ ಬರ್ತೀರಾ? ನಿಮ್ಮ ಮಗಳು ಬಾಳು ನಾನ್ ಹಾಕಿರೋ ಭಿಕ್ಷೆ ನೆನ್ಪಿರ್ಲಿ. ಮುಚ್ಚಮ್ಮ ಬಾಯಿ. ಸಾಹೇಬ್ರೆ ನಿನ್ ಕೊಳ್ಳಿಗೆ ತಾಳಿ ಕಟ್ಬಿಟ್ಟವ್ರ. ನಿಂದೆ ನಿಶ್ಚಿತಾರ್ಥ ಆಗ್ಬಿಟ್ಟೈತೇನಮ್ಮ. ನೋಡಮ್ಮ, ಇಂತಿಂತವ್ರಿಗೆ ಗಂಟು ಹಾಕ್ಬೇಕು ಅಂತ ಭಗವಂತ ನಿರ್ಧಾರ ಮಾಡಿರ್ತಾನೆ. ಅದನ್ನ ಬದಲಾಯಿಸಬಹುದು ಅಂತ ನೀನ್ ಯೋಚನೆ ಮಾಡಕ್ ಹೋಗ್ಬೇಡ. ಮಗಳು ಬಾಳಿಗೆ ಮುಳ್ಳಾಗತ್ತಾ ಇದೀಯಾ? ಇದು ಒಳ್ಳೇದಲ್ಲ. ನಮ್ ಕಾಲೋನಿ ಜನ ನಮ್ಮ ಮುಖ ನೋಡ್ಕೊಂಡು ಸುಮ್ಮನವ್ರೆ. ಅವ್ರು ಏನಾರು ತಿರುಗಿ ಬಿದ್ರೆ ಪೂಜೆ ಆಗೋಯ್ತೀಯ.
ಮರುವಾದಿ ಅಂತ ಹೇಳ್ತಾ ಇದ್ದೀನಿ. ನಮ್ ಕಾಲೋನಿ ಕಡೆ ತಲೆ ಹಾಕು ಮಲಗಬೇಡ. ಹೋಯ್ತಾ ಇರಮ್ಮ. ಸುಭಾಷ್, ನಮ್ಗಿಲ್ ವಿಡಿಯೋ ಸಿಗುತ್ತೆ ತಾನೆ? ಪಕ್ಕಾನಾ? ಅದಕ್ಕೆ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಯೂಸ್ ಮಾಡಿ ಅವತ್ತು ಅಲ್ಲಿ ಯಾವ ನ್ಯೂಸ್ ಚಾನಲ್ ಅವ್ರು ಬಂದಿದ್ರು, ಆದ್ರೆ ನಮಗೆ ಯಾರು ಹೆಲ್ಪ್ ಮಾಡ್ಬೋದು ಅಂತ ತಿಳ್ಕೊಂಡೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಡೋಂಟ್ ವೆರಿ, ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಹಾಯ್ ಸುಭಾಷ್. ಹಾಯ್, ಮಧು ಅವರು. ಮಧು ಅಲ್ಲಿದ್ದಾರೆ. ಥ್ಯಾಂಕ್ ಯು. ಮತ್ತೆ ಏನಿಲ್ಲ ಇಷ್ಟು ದೂರ? ಈಗ 3 ತಿಂಗಳ ಕೆಳಗಡೆ ಒಂದು ಪೊಲಿಟಿಕಲ್ ಪ್ರೊಟೆಸ್ಟ್ ಅಲ್ಲಿ ರಾಜೇಶ್ ಅಂತ ಒಬ್ಬ ಹುಡುಗ ಸುಟ್ಕೊಂಡು ಸತ್ತೋದ್ರಲ್ಲ, ಆ ರಾಜೇಶ ನನ್ನ ತಮ್ಮ ಸರ್. ಹೌದಾ? ಸಾರಿ. ಈಗ ನನ್ನಿಂದ ಏನಾಗ್ಬೇಕಿದೆ? ಏನಿಲ್ಲ ಸರ್, ಆ ಧರಣಿ ನಡೆದಿದ್ದ ವಿಡಿಯೋಸ್ ಎಲ್ಲ ನಿಮ್ ಚಾನೆಲ್ ಅಂದ್ರೆ ಜಾಸ್ತಿ ತೋರಿಸಿದ್ದು, ಅದಕ್ಕೆ ಆ ವಿಡಿಯೋಸ್ ಏನಾದ್ರೂ ಸಿಗ್ಬೋದಾ ಅಂತ. ವಿಡಿಯೋ ಹಾಗೆಲ್ಲ ಕೊಡೋಕ್ ಬರಲ್ವಲ್ಲ? ದಯವಿಟ್ಟು ಹಾಗನ್ಬೇಡಿ ಸರ್. ನಮ್ ರಾಜೇಶ ತಾನಾಗೆ ಮೈಗೆ ಬೆಂಕಿ ಹಚ್ಕೊಂಡಿಲ್ಲ, ಇದು ಕೊಲೆ ಅಂತ ನನ್ಗೆ ಈಗಷ್ಟೇ ಗೊತ್ತಾಗಿದೆ. ವಾಟ್? ಹೌದು, ನನ್ನ ತಮ್ಮ ಕೊಲೆ ಆಗಿದ್ದಾನೆ. ಅದಕ್ಕೆ ಆ ವಿಡಿಯೋದಲ್ಲಿ ಅವನಿಗೆ ಬೆಂಕಿ ಹಚ್ಚಿರೋರು ಯಾರಾದ್ರೂ ಕಾಣ್ಬೋದಾ, ಯಾವ್ದಾದ್ರು ಸುಳಿ ಸಿಗ್ಬೋದಾ ಅಂತ ಆಸೆ ಇಟ್ಕೊಂಡು ಬಂದಿದ್ದೀವಿ ಸರ್. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ನೋಡಿ, ನಿಮ್ ನೋವು ನನ್ಗೆ ಅರ್ಥ ಆಗ್ತಾ ಇದೆ. ಆದ್ರೆ ಪ್ರೈವೇಟ್ ವಿಡಿಯೋಗಳನ್ನ ಸುಭಾಷ್ ಹೇಗೆ ಅಂತ ನೀವ್ ಮನ್ಸ್ ಮಾಡಿದ್ರೆ ಆಗುತ್ತೆ ಸರ್. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ನೋಡಿ, ನನ್ನ ತಮ್ಮನ್ ಕೊಂದವ್ರು ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ಆ ಪಾಪಿಗೆ ಶಿಕ್ಷೆ ಆಗ್ಲೇಬೇಕು. ಆಗ್ಲೇ ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು. ಸರ್, ನೀವೀಗ ಸಹಾಯ ಮಾಡಿದ್ರೆ ರಾಜೇಶನ್ ಕಳ್ಕೊಂಡಿರೋ ನಮಗೆ ನ್ಯಾಯ ಕೊಡಿಸ್ದಾಗತ್ತೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್ ಮಧು. ಸರಿ, ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಾಹೇಬ್ರೆ, ಥ್ಯಾಂಕ್ ಯು. ತೀರ್ಥ, ಕಂಗ್ರ್ಯಾಚುಲೇಷನ್ಸ್. ಯಾಕೆ ಸರ್? ಮುಖ್ಯಮಂತ್ರಿಗಳು ಹೇಳಿದ್ರಪ್ಪ, ಮುಖ್ಯಮಂತ್ರಿಗಳು ನೀನು ಕೇಳಿದಷ್ಟು ಪಾರ್ಟಿ ಫಂಡ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಅದು ನಿನಗೆ ಅನುಕೂಲ ಆಗ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.